ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ದೇವದುರ್ಗ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತ್ ಸಿದ್ದಾಪುರ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ವಿದ್ಯುತ್ ಸಮಸ್ಯೆಯಿಂದಾಗಿ ಸಂಕಷ್ಟದಲ್ಲಿರುವ ರೈತರು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ ನಂತರವೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲವೆಂದು ರೈತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಆ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಲು ರೈತರು ಅನುಸರಿಸಬೇಕಾದ ಮಾರ್ಗದ ಕುರಿತು ಚರ್ಚೆ ಮಾಡಲಾಗಿದೆ. ಅದನ್ನು ಕೇಳೋಣ ಬನ್ನಿ. ಚಂದಪ್ಪ ಬುದ್ದಿನ್ನಿ ಹಾಗೂ ಅವರ ಜೊತೆಯಲ್ಲಿ ಹೋರಾಟ ನಿರತರಾಗಿರುವ ರೈತ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆ, ನಾರಾಯಣಪುರ ಬಲದಂಡೆ ಕಾಲುವೆ ನೀರು ಪಡೆಯಲು 16 ವರ್ಷಗಳ ಹೋರಾಟದಲ್ಲಿ ನನ್ನ ಜೊತೆಯಲ್ಲಿ ಸಾಗಿದ್ದ ರೈತರು ಇಂದು ವಿದ್ಯುತ್ ಸಂಪರ್ಕ ಕಡಿತಗೊಂಡು ಹೋರಾಟ ಮಾಡುವ ಬಗ್ಗೆ ನನ್ನ ಅಭಿಪ್ರಾಯದಲ್ಲಿ ತಾವುಗಳು ಪಂಚಾಯಿತಿ ಮುಖಾಂತರ ಹೋರಾಟ ಮಾಡುವುದು ಮಾತ್ರ ಸೂಕ್ತ ಮಾರ್ಗವಾಗಿದೆ. ಕೃಷಿ ಹಾಗೂ ವಿದ್ಯುತ್ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಜವಾಬ್ದಾರಿ ಪಂಚಾಯತ್ ವ್ಯಾಪ್ತಿಯಲ್ಲಿರುತ್ತದೆ. ಈ ಕೂಡಲೇ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಸಭೆ ನಡೆಸುವಂತಾಗಬೇಕು. ಆ ಸಭೆಗೆ ಕಡ್ಡಾಯವಾಗಿ ಬೆಸ್ಕಾಂ ಅಧಿಕಾರಿಗಳು ಪಾಲ್ಗೊಳ್ಳುವಿಕೆಗಾಗಿ PDO ಅವರು ಲೆಟರ್ ಬರೆದು ಅವರನ್ನು ಸಭೆಗೆ ಬರುವ ಹಾಗೆ ನೋಡಿಕೊಳ್ಳಬೇಕು. ಬೆಸ್ಕಾಂ ಅಧಿಕಾರಿಗಳು ಸಭೆಗೆ ಬಂದು ಸಹಕಾರ ನೀಡುವ ಲಕ್ಷಣ ಕಡಿಮೆ ಇದ್ದಲ್ಲಿ ಈ ವಿಷಯವನ್ನು ತಹಸೀಲ್ದಾರ್ ಹಾಗೂ ಶಾಸಕರಿಗೆ ಪತ್ರ ಬರೆದು ಸಭೆಯಲ್ಲಿ ಪಾಲ್ಗೊಳ್ಳಲು ವಿನಂತಿಯನ್ನು ಮಾಡಬೇಕು. ಇದರೊಂದಿಗೆ ಕೃಷಿ ಹಾಗೂ ನೀರಾವರಿಗೆ ಸಂಬಂಧಪಟ್ಟ ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ಪಾಲ್ಗೊಳ್ಳಲು ಪತ್ರ ಕಳಿಸಬೇಕು. ಈ ಜವಾಬ್ದಾರಿಯನ್ನು PDO ಹಾಗೂ ಅಧ್ಯಕ್ಷರು ನಿರ್ವಹಣೆ ಮಾಡುವಂತಾಗಬೇಕು. ಸದರಿ ಗ್ರಾಮ ಸಭೆಯಲ್ಲಿ ಕೃಷಿ ಹಾಗೂ ವಿದ್ಯುತ್ ಮತ್ತು ನೀರಾವರಿ ಸಮಸ್ಯೆಗಳಿಗಾಗಿ ವಿಶೇಷ ಸಭೆಯನ್ನಾಗಿ ನಡೆಸುವಂತಾಗಬೇಕು. ಇತರೆ ಅಜೆಂಡಾಗಳು ಇರಕೂಡದು. ಈ ಸಭೆಯಲ್ಲಿ ಒಂದು ಕೃಷಿ ಉಪಸಮಿತಿಯನ್ನು ರಚಿಸುವಂತಾಗಬೇಕು. ಮುಂದಿನ ದಿನಗಳಲ್ಲಿ ಕೃಷಿ ಮತ್ತು ಕೃಷಿಕರ ಯಾವುದೇ ಸಮಸ್ಯೆಗಳು ಬಂದಾಗ ಈ ಉಪಸಮಿತಿಯ ಮುಖಾಂತರ ಪಂಚಾಯತ್ ಕಮಿಟಿಗೆ ವಿಷಯ ಮಂಡಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಪಂಚಾಯತ್ ಸದಸ್ಯರಲ್ಲಿ ಒಬ್ಬರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸದಸ್ಯರನ್ನಾಗಿ ಪ್ರಮುಖ ರೈತರನ್ನು ಆಯ್ಕೆ ಮಾಡಬೇಕು. ಸಮಿತಿಯ ಸಂಖ್ಯೆಗೆ ಯಾವುದೇ ಕಡಿವಾಣ ಇರುವುದಿಲ್ಲ. ಅನುಭವಿ ರೈತರು ಹಾಗೂ ಆಸಕ್ತ ರೈತರು ಸಮಿತಿಯ ಸದಸ್ಯರಾಗಬಹುದು. ಈ ಉಪಸಮಿತಿ ಸ್ವತಂತ್ರವಾಗಿ ಸೇರಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಪಡೆಯಲು ಏನು ಮಾಡಬೇಕೆಂದು ಚರ್ಚೆ ಮಾಡಬೇಕು. ತಜ್ಞರನ್ನು ಕರೆಸುವ ಕುರಿತು ಯಾವುದೇ ವಿಷಯವನ್ನು ತೀರ್ಮಾನ ಮಾಡಿ ತನ್ನ ಅಧ್ಯಕ್ಷರ ಮುಖಾಂತರ ಪಂಚಾಯತ್ ಕಮಿಟಿಯ ಮುಂದೆ ಮಂಡಿಸುವ ಮುಖಾಂತರ ತೀರ್ಮಾನ ಕೈಗೊಳ್ಳುವಂತಾಗಬೇಕು. ಗೆಳೆಯರೆ, ಗ್ರಾಮ ಸಭೆಗೆ ಎಲ್ಲಾ ಅಧಿಕಾರಿಗಳು ಇದ್ದುದರಿಂದ ಪ್ರತಿಯೊಬ್ಬ ರೈತರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಮುಂದಾಗಬೇಕು. ಅಂತಿಮ ತೀರ್ಮಾನ ಕೈಗೊಳ್ಳಬೇಕು. ಇದನ್ನು ಜಾರಿ ಮಾಡುವ ಜಿಮ್ಮೆದಾರಿಯನ್ನು ಅಧ್ಯಕ್ಷರು ಹಾಗೂ PDO ಅವರು ನಿರ್ವಹಿಸುತ್ತಾರೆ. ಆತ್ಮೀಯ ರೈತ ಬಂಧುಗಳೇ, ಗ್ರಾಮ ಸ್ವರಾಜ್ಯ ಮೀಡಿಯಾ ಇರುವೆಡೆ ನಿಮಗಾಗಿ. ಹೆಚ್ಚೆಚ್ಚು ರೈತರು ಪುಕ್ಕಟೆಯಾಗಿ ಸಬ್ಸ್ಕ್ರೈಬ್ ಮಾಡಿ ಇತರ ರೈತರಿಗೆ ಕಳುಹಿಸಿಕೊಡಿ. ನಿಮ್ಮ ಅಭಿಪ್ರಾಯ ನೀಡಿ. ಪ್ರಶ್ನೆಗಳನ್ನು ಕೇಳುವ ಮೂಲಕ ನೀವು ನಿಮ್ಮ ಚಾನೆಲ್ ಅನ್ನು ಬಳಸಬಹುದು.